ಬಂಗಾಳ ಕೊಲ್ಲಿಯಲ್ಲಿ ಮತ್ತೆ ವಾಯುಭಾರ ಕುಸಿತ. ಎರಡು ದಿನಗಳ ಕಾಲ ಚಳಿ ಜೊತೆ ಮಳೆ ಸಾಧ್ಯತೆ. ತುಮಕೂರಿನಲ್ಲಿ ಫುಲ್ ಕೂಲ್ ವೆದರ್. ರಾಜ್ಯದಲ್ಲಿ ತಾಪಮಾನ ಕುಸಿದಿದ್ದ ಹೊತ್ತಲ್ಲಿ ಬಂಗಾಳ ಕೊಲ್ಲಿಯಲ್ಲಿ ವಾಯುಭಾರ ಕುಸಿತವಾಗಿದ್ದು ರಾಜ್ಯದಲ್ಲಿ ಚಳಿಯ ಜೊತೆ ಮಳೆಯಾಗುವ ಸಾಧ್ಯತೆ ಇದೆ. ಹೌದು, ಚಳಿ ಶುರುವಾಗಿದ್ದು ಇದರ ನಡುವೆ ಸಣ್ಣ ಪ್ರಮಾಣದಲ್ಲಿ ಇಂದು ಮತ್ತು ನಾಳೆ ರಾಜ್ಯದ ಹಲವೆಡೆ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ದಕ್ಷಿಣ ಒಳನಾಡಿನ ಕೆಲ ಜಿಲ್ಲೆಗಳು ಹಾಗೂ ಕರಾವಳಿ ಭಾಗದ ಕೆಲ ಜಿಲ್ಲೆಗಳಲ್ಲಿ ಚಂಡಮಾರುತದ ಎಫೆಕ್ಟ್ ಇರಲಿದ್ದು ಚಳಿ ಜೊತೆ ಮಳೆಯಾಗಲಿದೆ ಎಂದು ಹೇಳಲಾಗುತ್ತಿದೆ. ಇನ್ನು ರಾಜ್ಯದ ಮುಂದಿನ 3 ದಿನಗಳ ಕಾಲ ರಾಜ್ಯದಲ್ಲಿ ಮಿಶ್ರ ವಾತಾವರಣ ಇರಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ನೈಋತ್ಯ ಬಂಗಾಳ ಕೊಲ್ಲಿಯಲ್ಲಿ ಹಾಗೂ ಶ್ರೀಲಂಕಾ ಕರಾವಳಿ ಭಾಗದಲ್ಲಿ ಚಂಡಮಾರುತ ಎದ್ದಿರೋದ್ರಿಂದ ರಾಜ್ಯದಲ್ಲಿ ದಿಢೀರ್ ತಾಪಮಾನ ಇಳಿಕೆ ಕಂಡಿದೆ. ಚಂಡಮಾರುತದ ಎಫೆಕ್ಟ್ನಿಂದಾಗಿ ದಕ್ಷಿಣ ಕನ್ನಡ, ಉಡುಪಿ, ಉತ್ತರ ಕನ್ನಡ, ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ ಹಾಗೂ ಹಾವೇರಿ ಜಿಲ್ಲೆಯಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ. ಅಲ್ಲದೆ ಮಂಗಳೂರಿನ ಕೆಲವೊಂದು ಭಾಗಗಳಲ್ಲಿ ರೆಡ್ ಹಾಗೂ ಆರೆಂಜ್ ಅಲರ್ಟ್ ಅನ್ನು ನೀಡಲಾಗಿದೆ. ಚಿಕ್ಕಮಗಳೂರು ಹಾಗೂ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆಯನ್ನ ನೀಡಿದೆ. ಇನ್ನು ತುಮಕೂರಿನಲ್ಲಿ ನಿನ್ನೆಯಿಂದ ತಾಪಮಾನ ಕಡಿಮೆಯಾಗಿದ್ದು ಫುಲ್ ಚಳಿ ಶುರುವಾಗಿದೆ. ಭೀಕರ ಚಳಿಗೆ ಜನರು ತಂಡ ಹೊಡೆದಿದ್ದಾರೆ. ನಿನ್ನೆಯಿಂದಲೂ ತುಮಕೂರಿನಲ್ಲಿ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ತುಮಕೂರು ಫುಲ್ ಕೂಲ್ ಆಗಿದೆ. ಇಂದು ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೆ ಬಿಸಿಲಿದ್ದು ಮಧ್ಯಾಹ್ನದ ನಂತರ ಮತ್ತೆ ಮೋಡ ಕವಿದ ವಾತಾವರಣ ಸೃಷ್ಟಿಯಾಗಿದ್ದು ಭೀಕರ ಚಳಿಯಾಗ್ತಾ ಇದೆ. ಶೀತಗಾಳಿ ಹೆಚ್ಚಳವಾಗಿದ್ದು ಜನರು ಮನೆಯಿಂದ ಹೊರಬರಲು ಭಯಪಡುತ್ತಿದ್ದಾರೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಭೀಕರ ಚಳಿ ಶುರುವಾಗ್ತಿದ್ದಂತೆ ಜನರು ಬೆಡ್ಶೀಟ್, ಸ್ವೆಟರ್, ಮಫ್ಲರ್, ಸ್ಕಾರ್ಫ್ ಮೊರೆ ಹೋಗ್ತಾ ಇದ್ದು ಜನರು ಅಂಗಡಿಗಳತ್ತ ಮುಖ ಮಾಡಿ ಚಳಿ ಉಡುಪುಗಳನ್ನ ಖರೀದಿ ಮಾಡಲು ಮುಗಿ ಬೀಳ್ತಿದ್ದಾರೆ. ಇತ್ತ ವ್ಯಾಪಾರಸ್ಥರಿಗೆ ಇದೊಂದು ಒಳ್ಳೆಯ ಕಾಲಾವಕಾಶವಾಗಿದ್ದು ರೋಡ್ ಸೈಡ್ಗಳಲ್ಲಿ ಸ್ಟಾಲ್ಗಳನ್ನ ಹಾಕೊಂಡು ಸ್ವೆಟರ್, ಜಾಕೆಟ್ ಮಾರಾಟ ಮಾಡ್ತಿದ್ದಾರೆ. ಚಳಿ ಹೆಚ್ಚಳವಾದ್ರಿಂದ ಚಳಿ ಉಡುಪುಗಳಿಗೆ ಭಾರಿ ಡಿಮ್ಯಾಂಡ್ ಸೃಷ್ಟಿಯಾಗಿದ್ದು ಜನರ ಖರೀದಿ ಭರಾಟೆ ಜೋರಾಗಿದ್ದು ಚಳಿ ಉಡುಪು ಮಾರಾಟಗಾರರಿಗೆ ಭರ್ಜರಿ ಕಲೆಕ್ಷನ್ ಆಗ್ತಾ ಇದೆ ಅಂತಾನೆ ಹೇಳಬಹುದಾಗಿದೆ. ವ್ಯಾಪಾರ ನಡೀತಾ ಇದೆ ಅಕ್ಕ, ಪರವಾಗಿಲ್ಲ. ತಗೊಂಡು ಹೋಗ್ತಾ ಇದ್ದಾರೆ. ಚಳಿ ಸಿಕ್ಕಾಪಟ್ಟೆ ಐತೆ ಈ ಸತಿ. ಹೋದ ವರ್ಷದಿಂದ ಜಾಸ್ತಿ ಐತೆ ಸರ್ ಚಳಿ ಈ ಸತಿ, ಸಿಕ್ಕಾಪಟ್ಟೆ ಐತೆ. ವ್ಯಾಪಾರನೂ ನಡೀತಾ ಐತೆ, ಪರವಾಗಿಲ್ಲ. ನಾವು ಜಾಸ್ತಿ ಮಾರ್ಜಿನ್ ಇಟ್ಕೊಂಡು ವ್ಯಾಪಾರ ಮಾಡಲ್ಲ, ಕಡಿಮೆಗೆ ಹಾಕಿದ್ವಿ. 250 ರೂಪಾಯಿಗೆ ಹಾಕಿದ್ವಿ ಜರ್ಕಿನ್ಗಳು ಎಲ್ಲ ಹಾಕಿದ್ದೀವಿ. ಬರ್ತಾ ಇದಾರೆ ಅಕ್ಕ, ಬರ್ತಾ ಇದಾರೆ. ವ್ಯಾಪಾರ ಆಗ್ತಾ ಇದೆ. ಇಲ್ಲ ಕಡಿಮೆ ಹಾಕಿದ್ದೀವಿ. ಈಗ ಸ್ವಲ್ಪ GST ಎಲ್ಲ ಕಡಿಮೆ ಆಗಿದೆಲ್ಲ, ಈಗ ನಮ್ಮ ಟ್ಯಾಕ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬಿಡ್ತಾ ಇದೆ ಎಲ್ಲ, ಅದಕ್ಕೆ ಕಡಿಮೆಗೆ ಹಾಕಿದ್ದೀವಿ. ನಾವು ಜಾಸ್ತಿ ಇದು ಮಾಡ್ಕೊಂಡು ಇಲ್ಲಿ ಹಾಕಿಲ್ಲ. ಇಲ್ಲೇ ಹೆಗ್ಗೆರೆ ಸಿದ್ಧಾರ್ಥ ಮೆಡಿಕಲ್ ಐತಲ್ಲ ತುಮಕೂರಿನಲ್ಲಿ. ತುಂಬ ಐತೆ ಚಳಿ, ತುಂಬ ಐತೆ. ಇರೋಕ್ಕೆ ಆಗ್ತಾ ಇಲ್ಲ, ಹಂಗೆ ಚಳಿ ಐತೆ. ಹಂಗೆ ಹಗಲೊತ್ತು ರಾತ್ರಿ ಹೊತ್ತು ಚಳಿ ಹಂಗೆ. ಆಗ್ತಾಯಿದೆ ವ್ಯಾಪಾರ, ಪರವಾಗಿಲ್ಲ ಆಗ್ತಾಯಿದೆ. ದಿನಕ್ಕೆ ಆಗ್ತಾಯಿದ್ದಕ್ಕ ವ್ಯಾಪಾರ ನಡೀತೆ. ಒಂದ್ಸತಿ ಸೇಲ್ ಆಗ್ತೈತೆ. ಹೇಳೋಕ್ಕಾಗಲ್ಲ, ಒಂದು ದಿವಸ ಜಾಸ್ತಿ ಆಗುತ್ತೆ, ಒಂದು ದಿವಸ ಕಡಿಮೆ ಆಗುತ್ತೆ, ಆ ಥರ. ಜನರ ಮೇಲೆ ಡಿಪೆಂಡ್ ಆ ಥರ. ಜಾಸ್ತಿ ಆಗಿದೆ ಈ ವರ್ಷ. ಯಾಕೆ ಜಾಸ್ತಿ ಆಗಿದೆ? ಜಾಸ್ತಿ ಆಗಲಿ, ಸುಮ್ಮನೆ ನಮಗೂ ವ್ಯಾಪಾರ ಆಗುತ್ತೆ ಜಾಸ್ತಿ ಆದರೆ. ಈಗ ತುಮಕೂರಿನಲ್ಲಿ ಭಾಳ ಚಳಿ ಇರೋದ್ರಿಂದ ಈಗ ಚಳಿ 4 ತಿಂಗಳು ಚಳಿ ಕಮ್ಮಿನೇ, ನವಂಬರಾಗಿ ಚಳಿ ಜಾಸ್ತಿ ಶುರುವಾಗಿದೆ. ಇಲ್ಲಿ ಮೆಡಿಕಲ್ ಕಾಲೇಜ್ ಹತ್ರ 250 ಟೀ ಶರ್ಟ್ ಮಾರ್ತಿದ್ದಾರೆ. ಇದು 2020 ನವಂಬರಲ್ಲೇ ಚಳಿ ಸಿಕ್ಕಾಬಿಟ್ಟು ಜಾಸ್ತಿ ಇದಾಗ್ತಾಯಿದೆ. ಎಲ್ಲ ಕಷ್ಟ ತಗೊಳ್ಳೋಕ್ಕೆ ಬಂದಿದ್ದೀವಿ, ನಾವು ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಆದಷ್ಟು ಎಲ್ಲ ಈ ಮೈನ್ ಒಳಗೆ ಮಾರ್ತಿದ್ದಾರೆ ನೋಡಿ. ನಾವು ಇಲ್ಲಿ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ. ಈಗ ಓಕೆ, ತುಂಬ ಧನ್ಯವಾದಗಳು. ಒಟ್ಟಿನಲ್ಲಿ ಕಳೆದ ವರ್ಷಕ್ಕಿಂತ ಈ ವರ್ಷ ಚಳಿ ಪ್ರಮಾಣ ಹೆಚ್ಚಳವಾಗಿದ್ದು ಡಿಸೆಂಬರ್ ಆರಂಭಕ್ಕೂ ಮುನ್ನವೇ ಚಳಿ ಶುರುವಾಗಿದೆ. ಚಳಿಗೆ ಜನರು ತಂಡ ಹೊಡಿತಾ ಇದ್ದು ಜನರಲ್ಲಿ ಅನಾರೋಗ್ಯದ ಭೀತಿ ಶುರುವಾಗಿದ್ದು ಜನರು ಬೆಚ್ಚಗಿರುವಂತೆ ವೈದ್ಯರು ಸಲಹೆಯನ್ನ ನೀಡುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ತುಮಕೂರು.